ಬಾಸ್, ಆದ್ರೆ ಯಾರು ಬರ್ತಾರೆ? ಕರೆಸ್ತಾ ಇದ್ದೀನಿ. ಮಾಮ್, ಹೊರಗ್ನವ್ರಿಗೆಲ್ಲ ಈ ವಿಷಯ ಯಾಕೆ ಗೊತ್ತಾಗ್ಬೇಕು? ಇಲ್ಲಾರ್ದೆ ನಾವೇ ಸ್ಪ್ರೆಡ್ ಮಾಡ್ದಂಗಾಗುತ್ತೆ. ನಿಜಮೇಲ್ವಕ್ಕ? ಆಸೆಗೆ ಕೊನೆ ಇರಲ್ಲ. ಆ ಮಣಿ ಬಗ್ಗೆ ಗೊತ್ತಾದ್ರೆ ಮುನಿಗಳು ಯೋಚನೆ ಮಾಡೋ ಅಂತ ಕಾಲ ಇದು. ಮತ್ತೆ ಅವರು ಪಾಲ್ ಕೇಳಿದ್ರೆ ಅಲ್ಲಿ ಏನಿದೆ ಅಂತಾನೆ ನಮ್ಗೆ ಗೊತ್ತಿಲ್ಲ. ಸುಮ್ನೆ ನೀವು ಇಮ್ಯಾಜಿನ್ ಮಾಡ್ಕೋತಾ ಇದ್ದೀರಾ. ನಾನ್ ಕರೆಸ್ತಿರೋ ವ್ಯಕ್ತಿಗೆ ಸಂಸ್ಕೃತ ತುಂಬಾ ಚೆನ್ನಾಗಿ ಗೊತ್ತಿದೆ. ಈ ಪೆಟ್ಟಿಗೆಯಲ್ಲಿರೋ ಕಾಗದದಲ್ಲಿ ಏನ್ ಬರ್ದಿದ್ದಾರೆ ಅಂತ ಸರಿಯಾಗಿ ಅದನ್ನ ಓದಿಸಿ ಕಳಿಸ್ಬಿಡೋಣ. ದುಡ್ಡು ಕೂಡ ಕೊಟ್ಟಿದ್ದೀನಿ. 5 ನಿಮಿಷದಲ್ಲಿ ಇಲ್ಲಿರ್ತೀನಿ ಅಂದಿದ್ದಾರೆ. ಹಾಯ್, ಗುಡ್ ಮಾರ್ನಿಂಗ್. ಎಷ್ಟು ಮುದ್ದಾಗಿದ್ಯಾ ಮಗು ನೀನು. ಆಟ ಆಡ್ತಿದ್ಯಾ? ಆಡ್ಕೋ ಆಡ್ಕೋ. ಯಾರೋ ಬಂದಿದ್ದಾರೆ. ನೀವೇ ಬರಕ್ ಹೇಳಿದ್ರಲ್ರಿ. ನಾವಾ? ನಾನ್ ಕರ್ಸಿರೋ ವ್ಯಕ್ತಿ ಇವ್ರೆ. ನಿಮ್ಮೆಲ್ರಿಗೂ ಬೆಳಗಿನ ಶುಭಾಶಯಗಳು. ನನ್ನ ಹೆಸರು ಗ್ರಂಥಗಂಧಿಗೆ ತನ್ಮಯಾನಂದ. ಶಾರ್ಟ್ ಕಟ್ ಅಲ್ಲಿ ಗಾತ ಅಂತಾರೆ. ಯಾವ ಗಾತ? ಏನೋ ಒಂದು ಬಿಡು ಅಕ್ಕ. ಸಂಸ್ಕೃತ ಗೊತ್ತಿದೆ ಅಂತ ಅತ್ತೆ ಹೇಳಿದ್ರಲ್ಲ. ಏನ್ ಗೊತ್ತಿರೋದು? ಅದನ್ನ ಬಾಣ್ಲಿಲ್ ಹಾಕಿ ಚಪಾತಿ ತರ ತಿರುವು ಹಾಕ್ತೀನಿ. ಅಡ್ಗೆ ಮಾಡೋರ್ ತರ ಇದಾರಲ್ಲ. ನಿನ್ ತಲೆ. ಸಂಸ್ಕೃತದಲ್ಲಿ ಎತ್ತಿದ ಕೈ ಅಂತ ಹೇಳ್ತಿದ್ದಾರೆ. ಈ ಗಾತ ಸಂಸ್ಕೃತ ಭಾಷೆಯಲ್ಲಿ ಎಕ್ಸ್ಪರ್ಟು. ಎಷ್ಟು ಕಠಿಣವಾಗಿರೋ ಪದ ಆದ್ರೂ ಸರಿನೇ, ತಡವರಿಸ್ತೆ ಓದಿ ಅದ್ರ ಅರ್ಥ ಹೇಳ್ತೀನಿ. ಅತ್ತೆ, ಇವಾಗ ಅಷ್ಟು ಅರ್ಜೆಂಟ್ ಆಗಿ ಅದ್ರಲ್ಲಿ ಏನ್ ಬರ್ದಿದೆ ಅಂತ ತಿಳ್ಕೊಳ್ಳೋ ಅವಶ್ಯಕತೆ ಇದೆಯಾ? ಏನ್ ಹಾಗಂತೀಯ ನಯನಿ? ವಿಶಾಲ್ಗಾಗಿರೋ ಗಾಯ ವಾಸಿ ಆಗೋದ್ ಬೇಡ್ವಾ? ಅಮ್ಮ, ಹೌದು ವಿಶಾಲ್, ಅಕ್ಕ ಬರ್ತಿದ್ದಾರೆ. ಅಮ್ಮ, ನನ್ ಕಣ್ಣಗ್ ಪೊರೆ ಬಂದಿದ್ಯಾ ಏನಮ್ಮ? ನಿಮ್ ಅಕ್ಕ ನನಗ್ ಕಾಣಿಸ್ತಾ ಇಲ್ಲ. ನಿಮಗೆ ಕಾಣಿಸೋದಿಲ್ಲ ತನ್ಮಯನಂದ್ರೆ? ಯಾಕೆ? ಬಂದಿರೋದು ನಮ್ ದೊಡ್ಡಮ್ಮನ ಆತ್ಮ. ಆತ್ಮನ? ನೈನಿ, ನಾನು ಹೂತಿಟ್ಟಿರೋ ಪೆಟ್ಟಿಗೆನ ಆಚೆ ತೆಗೆಯೋ ಸಮಯ ಬಂದಿದೆ ಅನ್ಕೊಂಡೆ. ಈ ವಿಧಿನಲ್ಲಿ ಬರ್ದಿರೋ ಹಾಗೆ ವಿಶಾಲ್ಗೆ ಚೇಳ್ ಕುಪ್ತು. ಯಜಮಾನ್ರು ನೋವಲ್ಲಿ ಓದಾಡ್ತಾ ನಮ್ಮೆಲ್ಲರ ಜೊತೆ ಮಾತಾಡ್ಕೊಂಡಿದ್ದಾರೆ. ಆದರೆ ಅವರೆಷ್ಟು ನೋವು ಪಡ್ತಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅಮ್ಮವ್ರೆ. ಅವ್ರು ಯಾರ ಜೊತೆ ಮಾತಾಡ್ತಿದ್ದಾರೆ? ನಮ್ಮಮ್ಮನ ಜೊತೆ. ಎಲ್ಲಿದ್ದಾರೆ ನಿಮ್ಮಮ್ಮ? ಗಾತ, ಆ ಮಾತೆ ನಿಮಗ್ ಕಾಣಿಸೋದಿಲ್ಲ. ಏನಮ್ಮ ಇದು? ಇಂಥ ಜಾಗಕ್ಕೆ ಬರೋದಕ್ಕ ನನ್ನ ಕೈಗೆ 50,000 ಇಟ್ಟಿದ್ದು. ಗಾಯತ್ರಕ್ಕ ನಿಮ್ಗೇನು ಮಾಡಲ್ಲ. ಆ
ಆ ಪೆಟ್ಟಿಗೆಯಲ್ಲಿರೋ ಕಾಗದದಲ್ಲಿ ಏನ್ ಬರ್ದಿದಾರೋ ಅದನ್ನ ಓದ್ಬಿಟ್ಟು ಹೋಗಿ. ಬೇಗ ಓಪನ್ ಮಾಡ್ರಮ್ಮ, ಓದ್ಬಿಟ್ಟು ಹೋಗ್ತೀನಿ. ನೈನಿ, ಅಮ್ಮನ್ಗೆ ಹೇಳು ಆ ಬಾಕ್ಸ್ನ ಓಪನ್ ಮಾಡೋದಕ್ಕೆ. ಅಮ್ಮವ್ರೆ, ಕೇಳಿಸ್ಕೊಂಡೆ, ತೆಗಿತೀನಿ. ಇಲ್ಲಿ ನೋಡಿ ಇವ್ರೆ, ಅಯ್ಯೋ 50,000 ನನ್ಗಾದ್ರೂ ಕೊಟ್ಟಿದ್ರೆ ನನಗೆ ಪಾಕೆಟ್ ಮನಿ ಏನಾದ್ರೂ ಆಗಿರೋದು. ಅವನು ಕೊಟ್ಟು ಎಲ್ಲ ವೇಸ್ಟ್ ಮಾಡಿದ್ರಿ. ಸಂಸ್ಕೃತ ಬರುತ್ತೆ ಅಂತ ಅವ್ನ್ ಕೊಟ್ಟಿರೋ ಬಿಲ್ಡಪ್ಗೆ ಮೋಸ ಹೋಗ್ಬಿಟ್ಟೆ ಕಣೋ. ದುರಾಸೆ ದುಃಖಕ್ ಮೂಲ ಅಂತ ದೊಡ್ಡವರು ಸುಮ್ನೆ ಹೇಳಿಲ್ಲ. ನಾವೇನು ಹೇಳ್ತಾ ಇಲ್ಲ ಇಲ್ಲಿ. ದುರಾಸೆ ಅಂತೂ ಪಟ್ರಿ ಅಲ್ವಾ ಭಾವ? ಆ ಪೆಟ್ಟಿಗೆಯಲ್ಲಿರೋ ಪೇಪರ್ನ ಓದಿಸಿ ನಿನಗ್ ಸಹಾಯ ಮಾಡೋಣ ಅಂದ್ಕೊಂಡ್ರೆ ಅಪಾರ್ಥ ಮಾಡ್ಕೋತಿದ್ಯಾ. ಸಹಾಯ ಮಾಡ್ಬೇಕು ಅನ್ಕೋತಿದ್ದೀರಾ? ಎಷ್ಟು ಒಳ್ಳೆಯವರು. ಹರಿದಿರೋ ಜಾಕೆಟ್ಗೆ ಸ್ಟಿಚ್ ಹಾಕು ಅಂದ್ರೆ ಆಗಲ್ಲ, ಸಹಾಯ ಮಾಡ್ತಾರಂತೆ ಇವರು. ಸಹಾಯ ಇವಾಗ ಹೋಗಿ ತಗೊಂಡ್ ಬರೋ ಜಾಕೆಟ್ನ ಎಷ್ಟು ತರ್ತೀಯ ನೋಡ್ತೀನಿ. ಏಯ್, ತಲೆ ಕೆಟ್ಟ ನನ್ ಮಗ್ನೆ, ನಯನಿ ಮುಂದೆ ಮರ್ಯಾದೆ ಕಳ್ಕೋಬೇಡ. ನಾನೇನು ಅನ್ಕೊಳಲ್ಲ ಬಿಡಿ ಅತ್ತೆ. ಭಾವನ್ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದ್ಯಲ್ಲ. ಏನ್ ಗೊತ್ತು ನಿನ್ಗೆ? ನಾವು ತಮ್ಮ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಏನೂ ಇಲ್ಲ ಅಂತ. ಅರ್ಥ ಆಗ್ಲಿಲ್ಲ. ನೋ ಮ್ಯಾಟರ್, ಎಂಪ್ಟಿ ಬೌಲ್. ಏಯ್, ಏನೆಂದೆ ನೀನು? ಏಯ್, ನೀ ಸುಮ್ನಿರೋ. ಏ ನಯನಿ, ನಿಮ್ ಕೆಲ್ಸ ನೀವು ನೋಡ್ಕೊಳ್ದೆ ನಮ್ ತಟ್ಟೆಗೆ ಯಾಕೆ ಬರ್ತಿದ್ದೀರಾ?